ನಿಮಿಷ ಗ್ಯಾಪ್ ಕೊಟ್ರೆ ಸಾಕು, ಹಿಂಗೆಲ್ಲ ಮಾಡಿ. ಇಲ್ಲೊಂದು ಮಾತಾಡು. ಎಲ್ಲಿ ಅಕ್ಕ? ಎಲ್ಲಿ? ಎರಡು ಸೈಡು ಆಗೈತೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೋಮವಾರ ಬೆಳಿಗ್ಗೆ 6:45 ಆಗಿತ್ತು. ನಾನು 6:45ಗೆ ಎದ್ದು ಇಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಈ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಆ್ಯಸ್ ಎ ಹೌಸ್ ವೈಫ್, 2 ಮಕ್ಕಳ ತಾಯಿಯಾಗಿ ನನ್ನ ದಿನ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೆ. ಆ್ಯಂಡ್ ಈ ಒಂದು ವ್ಲಾಗ್ನಲ್ಲಿ ನೀವು ಒಂದು ಸೂಪರ್ ಆಗಿರೋ ರೆಸಿಪಿನೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನಿಜಕ್ಕೂ ಎಲ್ಲೂ ಸಹ ಬೋರ್ ಆಗೋದಿಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 7 ಗಂಟೆ. ಖುಷಿಗೆ ಫಸ್ಟು ಅಂದರೆ ಪ್ರೀ ನರ್ಸರಿನಲ್ಲಿದ್ದಾಗ ಅವಳು ಸೆಕೆಂಡ್ ಬ್ಯಾಚ್ ಇತ್ತು ಆಯಿತಾ. 11:15ಗೆ ಅವಳು ಟೈಮಿಂಗ್ಸ್ ಇದ್ದಿದ್ದು. ಇವಾಗ LKG ಅಲ್ವಾ, ಸೊ ಅವಳಿಗೆ 8:15ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವಳಿಗೆ ಸ್ವಲ್ಪ ಹಿಂಸೆ ಅನ್ನಿಸ್ತಿದೆ ಬೇಗ ಎದ್ದೊಳೋದಕ್ಕೆ. ಇಲ್ಲಿ ಒಂದೇ ಸಲ ನನ್ನ ಖುಷಿ ಸ್ಕೂಲು ಟೈಮ್ ಆಯಿತು ಎದ್ದೋಳು ಅಂದಿದ ತಕ್ಷಣ ಪಾಪ ಎದ್ದುಬಿಟ್ಲು. ಅದೊಂದು ಒಳ್ಳೆ ಕ್ವಾಲಿಟೀಸ್ ನನ್ನ ಮಗಳಲ್ಲಿ. ಅರ್ಲಿ ಮಾರ್ನಿಂಗ್ ನೀವು ಎಷ್ಟೊತ್ತಲ್ಲಾದ್ರೂ ಸರಿ ಒಂದ್ಸಲಿ ಕೂಗಿದ್ರೆ ಸಾಕು ಎದ್ದು ಬಿಡ್ತಾಳೆ. ಅದು ನನಗೊಂಥರ ತುಂಬಾ ಖುಷಿ. ಆ ಜೊತೆಗೆ ಅವಳ ಜೊತೆಗೆ ನಮ್ಮ ಚಿಕ್ಕ ಮೇಡಮು ಸಹ ಎದ್ದುಬಿಟ್ಟಿದ್ರು. ಸೊ ಇಬ್ರಿಗೂ ಬ್ರಷ್ ಮಾಡಿ ಅಂತ ಹೇಳಿ ಬ್ರಷ್ ಮಾಡಲಿಕ್ಕೆ ಕೊಟ್ಟಿದ್ದೆ. ಉಗಿಬೇಡ, ಚೆನ್ನಾಗಿ ಉಜ್ಜು. ಎರಡು ಸೈಡು ಆಗೈತೆ, ಚೆನ್ನಾಗಿ ಉಜ್ಜು. ಇನ್ನು ಖುಷಿ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನಾನು ನಾಷ್ಟ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ನಾಷ್ಟ ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ದೆ. ಆ್ಯಂಡ್ ನಮ್ಮ ಮನೇಲಿ ನಾಷ್ಟ ಇವತ್ತು ಏನಪ್ಪ ಅಂತ ಅಂದರೆ, ಆ್ಯಸ್ ಯೂಶುವಲ್ ದೋಸೆ ಮಂಡೆ. ಬಿಕಾಸ್ ಖುಷಿ ಸ್ಕೂಲ್ನಲ್ಲಿ ಹೇಗೆ ಅಂದರೆ ರೈಸ್ ಐಟಮ್ಸ್ ಇಲ್ಲ, ಏನೇ ಇದ್ರೂ ಸಹ ಈ ರೀತಿ ಇಡ್ಲಿ, ದೋಸೆ, ಚಪಾತಿ ಈ ರೀತಿ ಈಗೆಲ್ಲ ಸ್ಕೂಲ್ನಲ್ಲೂ ಇದೊಂಥರ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ದೋಸೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ನಾರ್ಮಲ್ ಪ್ಲೇನ್ ದೋಸೆ ಅಲ್ಲ ಆಯಿತಾ. ಇದು ಮಕ್ಕಳಿಗೋಸ್ಕರ ಅಂತಲೇ ಮಾಡ್ಬೋದು. ನ್ಯೂಟ್ರಿಷನ್ಸ್ ತುಂಬಿರೋ ಅಂಥ ದೋಸೆ. ಹೇಗೆ ಅಂದರೆ ಹೆಸರು ಕಾಳು, ಕಡಲೆಕಾಳು ಎಲ್ಲನೂ ಸಹ ರಾತ್ರಿ ನೆನೆ ಹಾಕಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಮಾಡಿರೋವಂಥ ದೋಸೆ. ಇದಕ್ಕೆ ಯಾವುದೇ ಥರದ ಮಕ್ಕಳು ಪಲ್ಯದಲ್ಲಿ ತಿನ್ನಬೇಕು ಆ ಥರ ಏನಿಲ್ಲ, ಪ್ಲೇನ್ ದೋಸೆ ತಿಂದ್ರೂ ಆಗುತ್ತೆ. ಹೆಲ್ದಿ ಅಂತಲೇ ಹೇಳ್ಬೋದು. ಹಂಗಾಗಿ ಖುಷಿ ಸ್ವಲ್ಪ ಪಲ್ಯದಲ್ಲಿ ತಿನ್ನಬೇಕು, ಸಾಂಬಾರಲ್ಲಿ ತಿನ್ನಬೇಕು ಅಂದರೆ ಹಠ ಮಾಡ್ತಾಳೆ. ಪ್ಲೇನ್ ದೋಸೆ ತಿನ್ನೋದೇ ಜಾಸ್ತಿ. ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸ್ಕೂಲಿಗೂ ಅಷ್ಟೇ, ಅವಳಿಗೆ ಮಧ್ಯಾಹ್ನ 1:15ಗೆ ಬಿಡೋದ್ರಿಂದ ಜಾಸ್ತಿ ಏನು ಬೇಡ ಅಂತ ಹೇಳಿ ಒಂದು ದೋಸೆಗೆ ಈ ರೀತಿ ತುಪ್ಪ ಹಾಕಿ ರೋಲ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನಾಗಲೇ ಹೇಳ್ದಾಗೆ ಯಾರಾದ್ರೂ ಮಕ್ಕಳುಗಳು ಪಲ್ಯದಲ್ಲಿ ಅಥವಾ ಚಟ್ನಿನಲ್ಲಿ ತಿನ್ನೋದಿಲ್ಲ ಅಂತ ಅಂದರೆ ನೀವು ಈ ರೀತಿ ದೋಸೆನ ಮಾಡಿ ಕೊಡ್ಬೋದು. ಅಂದರೆ ಎಲ್ಲ ಥರದ ಕಾಳುಗಳನ್ನ ನೆನೆಸಿಟ್ಟು. ಇನ್ನು ಖುಷಿ ಫ್ರೆಶ್ ಅಪ್ ಆಗಿ ಬಂದಿದ್ಲು. ಅದಾದಮೇಲೆ ಇದು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದಲ್ವ, ಅವಳಿಗೆ 2 ಸೆಟ್ ಯೂನಿಫಾರ್ಮ್ ಕೊಟ್ಟಿದ್ರು. ಒಂದು ಸೆಟ್ಟು ಈಗ ಆಲ್ರೆಡಿ 1 ವೀಕ್ ಆಗಿದೆ ಅಲ್ವಾ ಅವಳು ಸ್ಕೂಲ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ. ಅದು ಕೊಳೆ ಆಗಿತ್ತು, ಹಾಗಾಗಿ ಅದನ್ನು ಒಗೆಯೋಕ್ಕಾಕಿ ಇದು ಸೆಕೆಂಡ್ ಸೆಟ್ ಓಪನ್ ಮಾಡ್ತಾ ಇದ್ದೆ ಹೊಸದು. ನನಗಂತೂ ಈ ಸಲ ಅವಳದು ಯೂನಿಫಾರ್ಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಕ್ಯೂಟ್ ಆಗಿದೆ ನೋಡಿ, ಒಂಥರ ಸ್ಕರ್ಟ್ ಟೈಪು. ಫಸ್ಟ್ ಟೈಮ್ ಪ್ರೀ ನರ್ಸರಿ ಇದ್ದಾಗ ಕೊಟ್ಟಿದ್ದು ಟೀ ಶರ್ಟ್ಸ್ಗಳು ಕೊಟ್ಟಿದ್ರು, ಬಟ್ ಈ ಸಲ ಈ ಥರ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯೂನಿಫಾರ್ಮ್. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ಮುದ್ದಾಗಿ. ಇನ್ನು ಅವಳನ್ನ ಎಲ್ಲ ರೆಡಿ ಮಾಡಿ ತಲೆ ಬಚ್ಚೋಣ ಅಂತ ಹೇಳಿ ತಲೆ ಬಚ್ತಾ ಇದ್ದೆ. ಇದೆಲ್ಲನೂ ನೋಡಿದರೆ ನನಗೆ ನಾನು ಚಿಕ್ಕವಳಿದ್ದಾಗ ನನಗೆ ಮತ್ತು ನನ್ನ ತಮ್ಮಂಗೆ ನಮ್ಮಮ್ಮ ನಮ್ಮಪ್ಪ ರೆಡಿ ಮಾಡ್ತಾಯಿದ್ರು ಈ ರೀತಿ. ಅದೇ ನೆನಪಾಗುತ್ತೆ. ಈ ಥರ ನಮ್ಮಮ್ಮ ನನಗೆ ತಲೆ ಬಚ್ತಾ ಇದ್ದರೆ ನಮ್ಮಪ್ಪ ನನ್ನ ಸ್ಕೂಲ್ ಶೂ ರೆಡಿ ಮಾಡೋದಿರ್ಬೋದು, ನನ್ನ ಬ್ಯಾಗ್ ರೆಡಿ ಮಾಡೋದಿರ್ಬೋದು, ಈ ಥರ ಮಾಡ್ತಾಯಿದ್ರು. ಅದೊಂಥರ ಎಲ್ಲ ನೆನಪಾಗ್ತಾಯಿತ್ತು ನಾನು ನನ್ನ ಮಕ್ಳಿಗೆ ಮಾಡುವಾಗ. ಇನ್ನು ಅಷ್ಟರಲ್ಲಿ ಟೈಮ್ ಆಗಿತ್ತಲ್ಲ, ಸೊ ನಮ್ಮ ಮನೆಯವರು ಸಹ ಇದೊಂದು ಒಳ್ಳೆ ಟೈಮ್. ಯಾಕೆ ಗೊತ್ತಾ, ಅವರು ಸ್ವಲ್ಪ ಬೇಗ ಎದ್ದೊಳೋದು ರೂಢಿ ಆಯಿತು. ಸೊ ಅವರು ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು ಸ್ಕೂಲ್ ಬಿಡಲಿಕ್ಕೆ ಅಂತ ಹೇಳಿ. ಇನ್ನು ನಮ್ಮ ಚಿಕ್ಕ ಮೇಡಮ್ನೂ ಅದೇ ಟೈಮ್ಗೆ ತಿನ್ಸಿ ಮುಗಿಸ್ಬಿಡೋಣ, ಅವಳದು ಒಂದು ದೊಡ್ಡ ಕೆಲಸ ಮುಗಿಯುತ್ತೆ ಅಂತ ಹೇಳಿ ತಿನ್ಸಿ ಮುಗಿಸ್ತಾ ಇದ್ದೆ. ಈ ಕಡೆ ನಾನು ತಿನ್ನಿಸ್ತಾ ಇದ್ದರೆ, ಈಗ ಆಲ್ರೆಡಿ ನಾನು ದೋಸೆ ಪ್ಯಾಕ್ ಮಾಡಿದ್ದೀನಿ. ಅಪ್ಪಂದ್ರಿಗೆ ಮಕ್ಕಳ ಮೇಲೆ ಇನ್ನೂ ಹೆಚ್ಚು ಕಾಳಜಿ ಅಂತಾರಲ್ಲ, ಹಾಗೆ ಈ ಕಡೆ ನಮ್ಮ ಯಜಮಾನ್ರು ಅವಳಿಗೆ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ತಾ ಇದ್ರು. ಖುಷಿ ಸ್ಕೂಲಿಗೆ ಹೋದ್ಲು. ಇಲ್ಲಿ ನೋಡಿ, ನಾನು ಇಲ್ಲಿ ಈ ಪಾಟಲ್ಲಿ ಏನು ಕಾಣಿಸ್ತಾ ಇದೆ, ಇದು ಯಾವುದನ್ನು ನಾನು ಹಾಕಿಲ್ಲ ಗೈಸ್. ಇವಾಗ ಮಳೆ ಬರ್ತಿದೆಯಲ್ಲ, ಮೋಸ್ಟ್ಲಿ ಆ ಮಣ್ಣಲ್ಲಿ ಬೀಜ ಇತ್ತು ಅನಿಸುತ್ತೆ. ಆಟೋಮೆಟಿಕ್ಕಾಗಿ ಅದೇನೇ ಚಿಗ್ರಿ ಇರೋದು ಇದೆಲ್ಲ. ನೋಡಿ, ಈ ಪಾಟಲ್ಲೆಲ್ಲ ಟೊಮೆಟೊ ಗಿಡ, ಇದರಲ್ಲೂ ಟೊಮೆಟೊ ಗಿಡ. ಇದು ನೋಡಿ ಸೊಪ್ಪು ಸಾಂಬಾರು ಮಾಡ್ತಾರಲ್ಲ ಅದು. ಇಲ್ಲೊಂದು ಪುಟಾಣಿ, ಇದು ಕ್ಯಾಪ್ಸಿಕಮ್ ಗಿಡನ ಅಥವಾ ಮೆಣಸಿನ್ಕಾಯಿನ ಗಿಡನ ಅಂತ ಗೊತ್ತಿಲ್ಲ. ಎಲ್ಲ ಅದೇ ಚಿಗ್ರಿದೆ, ಒಂಥರ ನೋಡೋದಕ್ಕೆ ಖುಷಿ ಅನ್ಸುತ್ತೆ. ಆಮೇಲೆ ನಾನು ಊರಿಗೆ ಹೋಗೋದಕ್ಕೂ ಮುಂಚೆ ಇದು ಇಷ್ಟುದ್ದ ಇರಲಿಲ್ಲ ಆಯಿತಾ, ಚಿಕ್ಕಕ್ಕಿತ್ತು. ಇವಾಗ ಬಂದು ನೋಡಿದ್ರೆ ಫುಲ್ ಖುಷಿ ಆಯಿತು. ಅದಂತೂ ಕಾಯೇ ಬಿಟ್ಬಿಟ್ಟಿದೆ ನೋಡಿ.
ಒಂಥರ 5 ನಿಮಿಷ ಗ್ಯಾಪ್ ಕೊಟ್ರೆ ಸಾಕು. ಹಿಂಗೆಲ್ಲ ಮಾಡ್ತೀರ ನೋಡಿ. ನೀರು ಕುಡಿಯೋದಕ್ಕೆ ಅಂತ ಕೊಟ್ರೆ ಸೋಫಾ ಮೇಲೆಲ್ಲ ಉಯ್ಕೊಂಡು ಆಡ್ತಾ ಇರೋದನ್ನ. ಎದ್ಬಾ ಈಚೆಗೆ. 5 ನಿಮಿಷ ಆ ಕಡೆ ಈ ಕಡೆ ಹೋಗಂಗಿಲ್ಲ. ಏನಾದ್ರೂ ಒಂದ್ ಮಾಡ್ತೀಯ. ಬಾ ಈಚೆಗೆ ಬಾರೋ ಬಾರೋ. ಬರಲೇ 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 ಕಳ್ಳನ ಮಗ ಇವರು. ಆ್ಯಕ್ಚುಲಿ ಏನು ಗೊತ್ತಾ, ಬೇಜಾರಾಗ್ತಾ ಇದೆ. ಈಗ ಟೈಮ್ ಬಂದು 1 ಗಂಟೆ ನೋಡಿ. ಖುಷಿಗೆ ಸ್ಕೂಲ್ ಬಿಡೋದು 1:15. ಮನೇಲಿ ನಾನು ಪಾಪು ಇಬ್ಬರೇ ಇರೋದು. ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಪಾಪುಗೆ ಅಂತ ಹೇಳಿ, ಅಂದರೆ ನೈಟ್ ಮಲ್ಕೊಳ್ತಾಳಲ್ಲ, ಮಲ್ಕೊಂಡ್ಮೇಲೆ ಅದು ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಒಂದು ಬಟ್ಟೆ ಥರ ಹಾಕ್ತೀವಿ ಆಯಿತಾ. ಅದು ಕೆಳಗಡೆ ಒಂಥರ ಶೀಟ್ ಥರ, ಅದು ಒಣಗಾಕ್ತಾಗ ನೋಡಿ ಅಲ್ಲಿ ಬಿದ್ದೋಗ್ಬಿಟ್ಟಿದೆ. ಈಗ ಅಲ್ಲಿ ಹೋಗಿ ತೊಗೊಂಡು ಬರಬೇಕು. ಹೆಂಗೆ ಅಂತ ಅಂದರೆ ಅಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ, ರೋಡಲ್ಲಿ ಹೋಗಿ ಆ ಗೇಟ್ನ ಜಂಪ್ ಮಾಡಿ ಬಂದು ಇಲ್ಲಿ ತೊಗೊಂಬರ್ಬೇಕು. ಆಲ್ಮೋಸ್ಟ್ ಅದು ಬಿದ್ದು ನಾನು ಊರಿಗೆ ಹೋಗೋದಕ್ಕೂ ಮುಂಚೆ ಬಿದ್ದಿರೋದು. ಅದು ಒಂದು 15 ಡೇಸ್ ಆಯಿತು. ನಮ್ಮ ಮನೆಯವ್ರಿಗೆ ಅದನ್ನ ಹೋಗಿ ತೊಗೊಂಡು ಬಂದ್ರಿ ಎತ್ರಿ ಅಂತ ಅಂದರೆ, ಒಂದ್ಸಲಿ ಹಾವು ಬಂದ್ಬಿಟ್ಟಿತ್ತಲ್ಲ ಮನೆಗೆ, ಹಾವಿರುತ್ತೆ ನನಗೆ ಭಯ ಅಂತ ಅಂದ್ಬಿಟ್ಟು ಹೋಗ್ತಾನೆ ಇಲ್ಲ. ಅದೊಂದು ಕಳ್ಳೆಪ್ಪ ಅಷ್ಟೇ, ಭಯ ಅಂತ ಏನಿಲ್ಲ. ಯಾರು ಹೋಗಿ ತೊಗೊಂಬರ್ತಾರೆ ಅಂತ. ಸೊ ಇವಾಗ ಹೋಗಿ ಅಲ್ಲಿಗೆ ಹೋಗಿ ತೊಗೊಂಬರ್ಬೇಕು. ಗುಣ ಏನು ಮಾಡ್ತಾ ಇದೀಯಾ? ಅಕ್ಕ ಎಲ್ಲಿ? ಏಯ್ ಸರಿಯಾಗಿ ಮಾತಾಡು. ಎಲ್ಲಿ ಅಕ್ಕ ಎಲ್ಲಿ? ಅಪ್ಪ ಸ್ಕೂಲಿಗೆ ಕರ್ಕೊಂಡೋಯ್ತಾ? ಅಕ್ಕ ಎಲ್ಲಿ? ನಡಿ ಆಯ್ತು. ನಡಿ 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 ನಡಿ. ಓ ಓ ಓ ಓ ಗೈಸ್, ಆಮೇಲೆ ನಮ್ಮ ಮನೇಲಿ ಬ್ರಹ್ಮಕಮಲ ಹೂ ಬಿಟ್ಟಿದೆ. ಒಂದು ನನ್ನ ಊರಲ್ಲಿದ್ದಾಗಲೇ ಹರಳಿಬಿಟ್ಟಿದೆ ನೋಡಿ, ಹರಳಿಬಿಟ್ಟಿದೆ. ಇನ್ನೊಂದು ನೋಡಿ ನೋಡಿ, ಇನ್ನೊಂದು ನೋಡಿ ಗೈಸ್ ಇಲ್ಲಿದೆ. ಮೋಸ್ಟ್ಲಿ ಇವತ್ತು ರಾತ್ರಿ ಮುಟ್ಬಾರ್ದು. ಮೋಸ್ಟ್ಲಿ ಇವತ್ತು ರಾತ್ರಿ ಅದು ಅರಳುತ್ತೆ ಅನಿಸುತ್ತೆ. ನೋಡುವ, ನೋಡ್ಕೊಳ್ತಾ ಇರ್ತೀನಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಮ್ಮ ಮನೆ ಮುಂದೆ ಫುಲ್ಲು ಬೇಲಿ ಥರ ಇತ್ತಲ್ಲ, ಏನೇನೇನೇನೋ ನಮ್ಮ ಬರೋಷ್ಟರಲ್ಲಿ ಏನೇನೋ ಚೇಂಜಸ್ ಆಗಿಬಿಟ್ಟಿದೆ ನೋಡಿ. ಫುಲ್ಲು ಕ್ಲಿಯರ್ ಮಾಡಿಸ್ಬಿಟ್ಟಿದ್ದಾರೆ. ನಾನೇ ಅಲ್ಲೆಲ್ಲ ಅವುಗಳಿದ್ರೆ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಬೆಂಕಿ ಹಾಕಬೇಕು ಅಂದ್ಕೊಂಡಿದ್ದೆ. ಬಟ್ ಅವರೇ ವಾರ್ಡ್ನವರೇ ಕ್ಲೀನ್ ಮಾಡಿಸಿದ್ದಾರೆ. ನೋಡೋಂಥರ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡಿ, ಇದು ಅಷ್ಟೇ ಏನೇನೇನೋ ಚೇಂಜಸ್ಸು. ನಾನಿದ್ದಾಗ ಒಂದೂ ಸಹ ಮೆಣಸಿನ್ಕಾಯಿ ಬಿಟ್ಟಿರಲಿಲ್ಲ. ಬಟ್ ಇವಾಗ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು, ಇಲ್ಲೊಂದು, ಇಲ್ಲಿ, ಅಲ್ಲಿ ಸಿಕ್ಕಾಪಟ್ಟೆ ಮೆಣಸಿನ್ಕಾಯಿ ಬಿಟ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಇದೇನಪ್ಪ ಇಷ್ಟೊಂದು ಉದ್ದ ಇದ್ರೂ ಕಾಯಿನೇ ಬಿಡ್ತಿಲ್ವಲ್ಲ ಅಂದ್ಕೊಂಡಿದ್ದೆ. ಬಟ್ ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಫುಲ್ ಚೇಂಜ್. ಪಾಪು ಕಾಲು ಮಾಡ್ಕೊಂಡ್ಬಿಟ್ಟ ಗೈಸ್. ನೋಡು, ಪಾಪು ಬಿದ್ಬಿಟ್ಟು ಕಾಲು ಇವತ್ತು ಬಾಯಿ ಹೊಡ್ಕೊಂಡ್ಬಿಟ್ಟ. ಮಾಡು ತೋರ್ಸು. ಅಮ್ಮ ಎಲ್ಲ ಮಾಡ್ತು, ಪಾಪುನೆಲ್ಲ ಮಾಡ್ಕೊಂಡಿದ್ದು. ನನ್ನ ತಂದಾಗ ಆಕ್ಚುಲಿ ಏನಾಯ್ತು ಅಂತಂದ್ರೆ, ಪಾಪು ನನ್ನ ಕುತ್ಕೊಂಡಿದ್ದಲ್ಲ ಸೋಫಾ ಮೇಲೆ, ಹೆಂಗ್ ಮಾಡ್ಕೊಂಡಮ್ಮ? ಅಮ್ಮ ಮಾಡ್ತಾ? ಅಮ್ಮನ ಮಾಡಿದ್ದು? ಅಮ್ಮ ಮಾಡ್ಕೊಂಡಿದ್ದ, ಪಾಪು ಮಾಡ್ಕೊಂಡಿದ್ದ? ಅಮ್ಮ ಮಾಡ್ತಾ? ನನ್ನ ಕಾಲ್ಗೆ ಗಡ್ಡ ಏನಿದೆ ಅದನ್ನ ಹಿಂಗಂದ್ಲ, ಫುಲ್ಲು ಅಲ್ಲೂ ನಾಲ್ಗೆಗೆ ಒತ್ಬಿಟ್ಟು ರಕ್ತನೇ ಬಂದ್ಬಿಡ್ತು. ಹೋಗ್ಲಿ ಬಿಡು, ಹೋಗ್ಲಿ ಬಿಡ, ಹೋಗ್ಲಿ ಬಿಡ. ಹುಷಾರಾಗಿ ಆಟ ಆಡ್ಬೇಕಲ್ವಾ? ಅಮ್ಮನ ಮಾಡಿದ್ದು? ಅಮ್ಮ ಮಾಡಿದ್ದು ನೀನ್ ಮಾಡ್ಕೊಂಡಿದ್ದ? ಅಮ್ಮನ ಮಾಡಿದ್ದು? ಅಮ್ಮನ ಪಾಪುನ? ಕಾಲು ಏನಾಯ್ತು? ಏನಾಯ್ತು? ನೀನು ಮಾಡ್ಕೊಂಡಿದ್ದವಳು. ಇವಾಗ ಅವರಪ್ಪ ಬಂದು ನೋಡಿದ್ರೆ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ. ನಾನು ಒಂದಿನ ಮನೇಲಿಲ್ಲ ಅಂತಂದ್ರೆ ನನ್ನ ಮಕ್ಕಳಿಗೆ ಏನಾದರೂ ಗಾಯ
ನನ್ನ ಮಗನೇ. ನಾನು ಮಾಡಿದ್ದು ನೀನೇ ತಾನೆ ಹಂಗೆ ಹೊಡ್ಸ್ಕೊಂಡ್ಬಿಟ್ಯಾ? ಮತ್ತೆ ನನ್ನ ಮೇಲೆ ಐತಾ? ಬಂದ್ಮೇಲೆ ಐತಾ ಪೋಲಿ? ಆಯ್ತು ಬಂದ್ಮೇಲೆ ಹೇಳು. ಪಾಪು ಜೊತೆ ಆಡ್ತಾ ದಿನ ಹೋಗಿದ್ದೆ ಗೊತ್ತಾಗಲಿಲ್ಲ. ಈಗ ಟೈಮ್ ಬಂದು ಸಂಜೆ 4 ಗಂಟೆ ಆಗಿದೆ. ನನ್ನ ರೂಮ್ ನೋಡ್ಬೋದು ನೀವು ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿ. ಇದೆಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹೊರಟಿದ್ದೆ. ಊರಿಗೆ ಹೋಗಿದ್ನಲ್ವ, ಅಲ್ಲಿಂದ ತಂದಿರೋಂಥ ಕರ್ಬೇವು ಸೊಪ್ಪು ಹಾಗೆಯೇ ಪ್ಯಾಕ್ ಮಾಡಿದ ಬಟ್ಟೆ ಯಾವುದನ್ನು ಸಹ ಅನ್ಪ್ಯಾಕ್ ಮಾಡಿರಲಿಲ್ಲ. ಹಂಗಾಗಿ ಎಲ್ಲನೂ ಅನ್ಪ್ಯಾಕ್ ಮಾಡಿ ರೂಮ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಮಕ್ಕಳೆಲ್ಲ ಇಲ್ಲಿ ಈ ರೀತಿ ಪೆನ್ಸಿಲ್ನಲ್ಲಿ ಗೋಡೆ ಮೇಲೆಲ್ಲ ಗೀಚ್ಬಿಟ್ಟಿದ್ರು. ಅದು ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಅದೆಲ್ಲನೂ ಸಹ ಇಲ್ಲಿ ಎರೇಸರಲ್ಲಿ ಹೋದರೆ ನೋಡೋಣ ಹೋಗ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ಯಾಕೋ ಗೊತ್ತಿಲ್ಲ, ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ತಲೆನೊಂದಂಗೆ ಅನ್ನಿಸ್ತಾ ಇತ್ತು. ಹಂಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕೂತಿದ್ದೆ. ಆ್ಯಂಡ್ ಯಾಕೋ ಗೊತ್ತಿಲ್ಲ ಗೈಸ್, ಇತ್ತೀಚೆಗೆ ಸಿಕ್ಕಾಪಟ್ಟೆನೇ ಕೂದಲು ಉದುರುತ್ತಾ ಇತ್ತು. ಹಂಗಾಗಿ ಹೇಗಿದ್ರೂ ಊರಿಗೆ ಹೋಗಿದ್ನಲ್ವ, ಅಲ್ಲಿಂದನೇ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಒರಿಜಿನಲ್ ಗಾಣದಿಂದ ತೊಗೊಂಡು ಅದಕ್ಕೆ ಕರಿಬೇವು ಸೊಪ್ಪು, ಮೆಂತ್ಯ ಕಾಳು, ಹಾಗೆಯೇ ದಾಸವಾಳದ ಎಲೆ, ದಾಸವಾಳದ ಹೂವು ಎಲ್ಲನೂ ಸಹ ಹಾಕಿ ಚೆನ್ನಾಗಿ ಕುದಿಸಿ ಈ ರೀತಿ ಅರ್ಧ ಲೀಟ್ರ್ ಬಾಟ್ಲು ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಅದಕ್ಕೆ ಹರಳೆಣ್ಣೆನೂ ಸಹ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಖುಷಿಗೂ ಅಷ್ಟೇ ನನಗೂ ಅಷ್ಟೇ ಗೀಸರ್ ವಾಟರ್ನ ಯೂಸ್ ಮಾಡ್ತಿರೋದಕ್ಕೆ ಅನಿಸುತ್ತೆ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇತ್ತು. ಹಾಗಾಗಿ ಈ ರೀತಿ ನ್ಯಾಚುರಲಾಗಿ ಓಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು, ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ನ್ಯಾಚುರಲ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಚ್ತಾ ಇದ್ದೆ. ನೋಡೋಣ ನನಗೇನಾದರೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ದಟ್ ನೀವೂ ಸಹ ಯಾರಿಗಾದ್ರೂ ನಂತರ ಪ್ರಾಬ್ಲಮ್ ಇದ್ದರೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಎಣ್ಣೆ ಎಲ್ಲ ಹಚ್ಚಾದಮೇಲೆ ಸ್ವಲ್ಪ ತಲೆನ ಹಾಗೆ ಮೇಲೆ ಎತ್ಕಟ್ಬಿಟ್ಟು ಸ್ವಲ್ಪ ದಿನಸಿ ಐಟಮ್ಸ್ಗಳೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ಏನೇನಿದೆ ಏನೇನಿಲ್ಲ ಎಲ್ಲನೂ ನೋಡಿಕೊಂಡು ಒಂದು ಲಿಸ್ಟ್ ಮಾಡ್ತಾ ಇದ್ದೆ. ಸೊ ದಟ್ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಡಿಮಾರ್ಟ್ಗೆ ಹೋಗಿ ಎಲ್ಲನೂ ಪರ್ಚೇಸ್ ಮಾಡಿಬಿಡೋಣ ಅಂತ ಹೇಳಿ ಲಿಸ್ಟ್ ಎಲ್ಲನೂ ಬರ್ದಾದ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಈ ಗೋಡೆ ಮೇಲೆಲ್ಲ ಬರ್ದಿರೋದೆಲ್ಲ ಸಿಕ್ಕಾಪಟ್ಟೆ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಸೊ ಹೋಗುತ್ತೇನೋ ಅಂತ ಒಂದು ಎರೇಸರ್ನ ತೊಗೊಂಡು ಈ ರೀತಿ ಎಲ್ಲ ರಬ್ ಮಾಡ್ತಾ ಇದ್ದೆ. ನಿಜಕ್ಕೂ ಅದು ಎರೇಸರ್ ಖಾಲಿ ಐತೆ ಹೊತ್ತು ಅದೊಂದು ಸ್ವಲ್ಪನೂ ಹೋಗಲಿಲ್ಲ. ಇವಾಗ ಟೈಮ್ ಬಂದು 6 ಗಂಟೆ 6:15 ಆಗಿದೆ. ನೋಡ್ಬೋದು ಬೆಂಗಳೂರು ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಜಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಮಳೆ ಅಂತೂ ನಮ್ಮ ಏರಿಯಾನಲ್ಲಿ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ನಾವಂತೂ ಈ ಒಂದು ಬ್ಯೂಟಿಫುಲ್ ವ್ಯೂನ ಈ ರೀತಿ ಈಚೆಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಇನ್ನು ನೈಟ್ ಡಿನ್ನರ್ ಟೈಮ್, ರಾತ್ರಿ ಆಯಿತು 7:15 ಈಗ ಟೈಮು. ಏನು ಮಾಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಇಲ್ಲಿ ಒಂದು ವಾರದಿಂದ ತರಿಸಿರೋ ಅಂಥ ಬದನೆಕಾಯಿ ಇತ್ತು. ಸೊ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ದೋಸೆ ಹಿಟ್ಟು ಸ್ವಲ್ಪ ಇತ್ತು. ನೈಟ್ ಹಾಗೆ ದೋಸೆಗೆ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇದು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ಳಿ. ಕಡಲೆ ಬೀಜ ಹಾಕಿದ ನಂತರ 1 ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ 1 ಅಥವಾ 2 ಟೊಮೆಟೊನ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ಕಾಯಿ ಇಷ್ಟೂ ಹಾಕ್ಕೊಂಡು ಎಟ್ ಲಾಸ್ಟ್ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳನ್ನಾದರೂ ಹಾಕ್ಕೋಬೋದು ಅಥವಾ ಕರಿ ಎಳ್ಳಾದ್ರೂ ಹಾಕ್ಕೋಬೋದು. ಎಳ್ಳನ್ನು ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದೆಲ್ಲನೂ ಪೂರ್ತಿ ತಣ್ಣಗಾದ್ಮೇಲೆ ಫುಲ್ಲು ನೈಸಾಗಿ ರುಬ್ಕೊಳ್ಬೇಕು. ನಾನು ಆಗಲೇ ಹೇಳ್ದಾಗೆ ಟೊಮೆಟೊ ಹಾಕಿದ್ರೆ ಹುಣಸೆಹಣ್ಣು ಹಾಕೋಕೆ ಹೋಗಬೇಡಿ. ನಾನಿಲ್ಲಿ ಹುಣಸೆಹಣ್ಣನ್ನ ಸೇರಿಸ್ತಾ ಇದ್ದೀನಿ, ಹಂಗಾಗಿ ಟೊಮೆಟೊ ಹಾಕಿಲ್ಲ. ಟೊಮೆಟೊ ಹಾಕಿದ್ರೆ ಹುಣಸೆಹಣ್ಣು ಬೇಡ, ಹುಣಸೆಹಣ್ಣು ಹಾಕಿದ್ರೆ ಟೊಮೆಟೊ ಬೇಡ. ಫುಲ್ಲು ನೈಸಿಗೆ ರುಬ್ಕೊಳ್ಬೇಕು. ನೋಡಿ ಎಷ್ಟು ನೈಸಿಗೆ ಅಂದರೆ ವಾಹ್, ಕ್ಯಾಪ್ನ ಓಪನ್ ಮಾಡ್ತಿದ್ದಂಗೆ ಎಷ್ಟು ಘಮ ಅನ್ನೋ ಪರಿಮಳ ಬರುತ್ತೆ ಗೊತ್ತಾ. ಸೂಪರಾಗಿ ಮಸಾಲೆ ರೆಡಿ ಆದಮೇಲೆ ಸೇಮ್ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬದನೆಕಾಯಿ ಎಣ್ಗಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ನೆಕ್ಸ್ಟು ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ 3 ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಈ ರೀತಿ ಗುಂಡು ಬದನೆಕಾಯಿ ಏನಿದೆ ಇದನ್ನು ಪೂರ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಬದನೆಕಾಯಿನ ಈ ರೀತಿ 4 ಭಾಗ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಯಾವ ರೇಂಜ್ಗೆ ಅಂತ ಅಂದರೆ ಬದನೆಕಾಯಿ ಕಲರ್ ಏನಿದೆ ಅದು ಸ್ವಲ್ಪ ಬ್ರೌನಿಶ್ ಆಗಿ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಬದನೆಕಾಯಿ ಹಾಕಿದ ತಕ್ಷಣ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ.
ನೋಡ್ಬೋದು ನೀವು ಬದನೆಕಾಯಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ. ಈ ರೀತಿ ಚೇಂಜ್ ಆದಮೇಲೆ ಇಲ್ಲಿ ಬದನೆಕಾಯಿ ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಮಸಾಲೆ ಆ್ಯಡ್ ಮಾಡ್ಕೊಂಡ ನಂತರ ಅದಕ್ಕೆ ನೀರು ಸೇರಿಸ್ಕೊಳ್ಳೋದ್ರಲ್ಲಿ ನೋಡ್ಕೊಳ್ಳಿ, ಜಾಸ್ತಿ ತೆಳ್ಳೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಇದು ಎಣ್ಗಾಯಿ ಆಗಿರೋದ್ರಿಂದ ನಮಗೆ ಗ್ರೇವಿ ಥರ ಸಿಗಬೇಕಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರಲಿ. ನೆಕ್ಸ್ಟು ನಾನು ಹಾಗೆ ಹೇಳ್ದಾಗೆ ನಾನು ಹುಣಸೆಹಣ್ಣು ಬಳಸ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಈ ರೀತಿ ನೆನೆಯಾಗಿ ಇಟ್ಕೊಂಡು ಅದ್ರ ರಸನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆ ಖಾರ. ಇಲ್ಲಿ ನಾವು ಯಾವುದೇ ಥರದ ಖಾರಕ್ಕೆ ಬೇರೆ ಏನೂ ಹಾಕಿಲ್ಲ ಅಲ್ವಾ, ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೂ ಹಾಕ್ಕೊಂಡ್ಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಫಸ್ಟೇ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೋಬೋದು. ಇದಾದಮೇಲೆ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ನಿಜಕ್ಕೂ ಟ್ರಸ್ಟ್ ಮೀ ಎಷ್ಟು ಚೆನ್ನಾಗಿರೋಂಥ ಎಣ್ಗಾಯಿ ರೆಡಿ ಆಗುತ್ತೆ ಅಂತ ಅಂದರೆ ನಿಜ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ನೀವು ಯಾವುದೇ ಥರದ ಸೈಡ್ಸ್ಗಾಗಲಿ, ಲೈಕ್ ಚಪಾತಿಗಿರ್ಬೋದು, ಪೂರಿಗಿರ್ಬೋದು, ಪೂರಿಗೆ ಮ್ಯಾಚ್ ಆಗಲ್ಲ, ರೊಟ್ಟಿ ಇರ್ಬೋದು, ದೋಸೆ, ಎಲ್ಲದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್.